ಇಂಟರ್ನೆಟ್ ಯುಗದಲ್ಲಿ ಅತಿಯಾದ ಮೊಬೈಲ್ ಬಳಕೆ ಮಕ್ಕಳ ಮೇಲೆ ಪರಿಣಾಮ ಬೀರ್ತಿದೆ. ಹೀಗಾಗಿ ಸರ್ಕಾರ ಕೂಡ 16 ವರ್ಷದೊಳಗಿನ ಮಕ್ಕಳಿಗೆ ಮೊಬೈಲ್ ಬ್ಯಾನ್ ಮಾಡಿದೆ. ಈ ಮಧ್ಯೆ ಆ ಗ್ರಾಮದಲ್ಲಿ ಆರಂಭವಾದ ಅಭಿಯಾನ ಮನೆ ಮನೆಯಲ್ಲೂ ಗ್ರಂಥಾಲಯ ಹುಟ್ಟಿಕೊಳ್ಳುವಂತೆ ಮಾಡಿದೆ. ಇದು ಮೊಬೈಲ್ ಯುಗ. ಮೊಬೈಲ್ ಇಲ್ಲ ಅಂದ್ರೆ ಬದುಕೆ ಇಲ್ಲ ಅನ್ನೋರೇ ಹೆಚ್ಚಾಗಿದ್ದಾರೆ. ಅದರಲ್ಲೂ ಚಿಕ್ಕ ಚಿಕ್ಕ ಮಕ್ಕಳು ಮೊಬೈಲ್ಗೆ ಅಡಿಕ್ಟ್ ಆಗಿ ಹೋಗಿದ್ದಾರೆ. ಅತಿಯಾದ ಮೊಬೈಲ್ ಬಳಕೆಯಿಂದ ದೈಹಿಕ ಹಾಗೂ ಮಾನಸಿಕವಾಗಿಯೂ ಕುಗ್ತಾ ಇದ್ದಾರೆ. ಇದು ವಿದ್ಯಾಭ್ಯಾಸದ ಮೇಲೂ ಎಫೆಕ್ಟ್ ಆಗ್ತಾ ಇದೆ. ಹೀಗಾಗಿ ರಾಜ್ಯ ಸರ್ಕಾರ 16 ವರ್ಷದೊಳಗಿನ ಮಕ್ಕಳಿಗೆ ಮೊಬೈಲ್ ನಿಷೇಧಿಸಿದೆ. ಈ ಮಧ್ಯೆ ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನ ಮದ್ನಾಳ ಗ್ರಾಮದಲ್ಲಿ ವಿಶೇಷ ಅಭಿಯಾನ ಶುರುವಾಗಿದೆ. ಮೊಬೈಲ್ ಬಿಟ್ಟು ಓದುವತ್ತ ಮಕ್ಕಳು ಗಮನ ಹರಿಸಿದ್ದಾರೆ. ಇದು ಮದ್ನಾಳ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಇದೇ ಸ್ಕೂಲ್ನ ಮುಖ್ಯ ಶಿಕ್ಷಕರಾದ ಶರಣಪ್ಪ ತುಮರಿಕೊಪ್ಪ ವಿಭಿನ್ನ ಅಭಿಯಾನ ಆರಂಭಿಸಿದ್ದಾರೆ. ಮಕ್ಕಳಿಗೆ ಓದುವ ಹವ್ಯಾಸ ಹೆಚ್ಚಿಸುವ ಉದ್ದೇಶದಿಂದ ಮಗುವಿನ ಮನೆಯಲ್ಲಿ ಗ್ರಂಥಾಲಯ ಅನ್ನೋ ಪರಿಕಲ್ಪನೆ ಜಾರಿಗೊಳಿಸಿದ್ದಾರೆ. ಇದರಿಂದ ಗ್ರಾಮದಲ್ಲಿ 100 ಮನೆಗಳಲ್ಲಿ ಮಗುವಿನ ಮನೆಯ ಗ್ರಂಥಾಲಯ ನಿರ್ಮಾಣವಾಗಿದೆ. ಮೊಬೈಲ್ ಗಿಳಿನಲ್ಲಿದ್ದ ಮಕ್ಕಳು ಈಗ ಓದುವ ಕಡೆಗೆ ಗಮನ ಹರಿಸ್ತಾ ಇದ್ದಾರೆ. ಒಂದು ಮಗುವಿನ ಮನೆಯ ಗ್ರಂಥಾಲಯ ಅನ್ನುವಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮೊಬೈಲನ್ನು ಬಿಟ್ಟು ಮಕ್ಕಳು ಪುಸ್ತಕಗಳನ್ನ ಹಿಡಿದುಕೊಂಡು ಓದುವಂಥ ಅಭಿರುಚಿಯನ್ನು ಅವರು ಅಳವಡಿಸ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ಆ ಮನೆಯ ಗ್ರಂಥಾಲಯಗಳನ್ನು ಮಾಡಿದ್ದೀವಿ. ಪುಸ್ತಕಗಳನ್ನು ಓದುವುದಕ್ಕೆ ಸಾಧ್ಯವಾಗುವಂಥ ಪುಸ್ತಕಗಳನ್ನು ಆಯ್ಕೆ ಮಾಡಿ ರಾಷ್ಟ್ರೀಯ ನಾಯಕರ ಬಗ್ಗೆ, ವಚನಗಳ ಬಗ್ಗೆ, ನೀತಿ ಕಥೆಗಳ ಬಗ್ಗೆ ಮಕ್ಕಳು ಟಿವಿಗಳನ್ನು ನೋಡುವುದನ್ನು ಕಡಿಮೆ ಮಾಡಿದ್ದಾರೆ. ಮೊದಲು ಸ್ಕೂಲ್ ಬಿಟ್ಟ ತಕ್ಷಣ ಮಕ್ಕಳು ಮೊಬೈಲ್ನಲ್ಲಿ ಬ್ಯುಸಿ ಆಗ್ತಾ ಇದ್ರು. ಆದ್ರೆ ಈಗ ಮನೆ ಮನೆಯಲ್ಲಿ ಮಕ್ಕಳು ಹಾಗೂ ಪಾಲಕರು ಪುಸ್ತಕ ಓದ್ತಾ ಇದ್ದಾರೆ. ಇದು ಮಕ್ಕಳ ಓದಿಗೆ ಸಹಕಾರಿಯಾಗಿದೆ. ಮೊದಲು ನಾವು ಮೊಬೈಲ್ ಟಿವಿಗಳನ್ನು ಬಳಸುತ್ತಿದ್ದೇವೆ. ಈಗ ಪುಸ್ತಕಗಳನ್ನು ಓದುತ್ತೇವೆ. ಕೆಲಸ ಮುಗಿಸಿದ ನಂತರ ಹೋಮ್ವರ್ಕ್ ಮಾಡಿ ಪುಸ್ತಕಗಳನ್ನು ಓದುತ್ತೇವೆ. ಗ್ರಂಥಾಲಯ ಮಾಡಿದ ನಮ್ಮ ಶಿಕ್ಷಕರಿಗೆಲ್ಲ ಧನ್ಯವಾದಗಳನ್ನು ಹೇಳುತ್ತೇನೆ. ಮೊದಲಿಗೆಲ್ಲ ನಮ್ಮ ಮಕ್ಕಳು ಮೊಬೈಲು ಟಿವಿ ಇದರಲ್ಲಿದ್ದನ ಜಾಸ್ತಿ ಒತ್ತು ಕೊಡ್ತದೆ ಸರ್. ಅದಕ್ಕೆ ಡೈಲಿ ನಮ್ಮ ಮನೆ ಪಕ್ಕದ ಮಕ್ಕಳು ಮತ್ತು ನಮ್ಮ ಮಕ್ಕಳು ಎಲ್ಲ ಸೇರಿ ಈ ಒಂದು ಗ್ರಂಥಾಲಯ ಪ್ರತಿದಿನ ಓದ್ತಾ ಇದ್ದಾರೆ ಸರ್. ಕಾಂಪಿಟೇಷನ್ ಮ್ಯಾಗ ಇವತ್ತು ನಾನು ಹೆಚ್ಚು ನೀನು ಹೆಚ್ಚು. ಇನ್ನೂ ಒಂದು ವಿಶೇಷವೇನಪ್ಪ ಅಂತಂದರೆ ಏನು ಇದು ಫಸ್ಟ್ ಬಂದವರಿಗೆ ಬಹುಮಾನ ಒಂದು ವಿತರಿಸ್ತೀವಿ ನಿಮ್ಗೆ ಪ್ರತಿ ಶನಿವಾರ. ಅದನ್ನು ಎಲ್ಲ ಒಬ್ಬರು ಪಾಲಕರು ಸೇರಿ ಒಬ್ಬರು ಈ ವಾರ ನಾನು ಎಷ್ಟು ಕೊಡ್ತೀನಿ, ನಾನು ಈ ವಾರ ಎಷ್ಟು ಕೊಡ್ತೀನಿ ಅಂತೇಳಿ ಎಲ್ಲ ಮಕ್ಕಳಿಗೆ ಒಂದು ಕಾಂಪಿಟೇಷನ್ನು ಹುಟ್ಟಲಿ ಅಂತೇಳಿ ಪ್ರತಿ ಶನಿವಾರಕ್ಕೊಮ್ಮೆ ಸ್ಪರ್ಧೆ ಏರ್ಪಾಡು ಮಾಡಿ ಅವರಿಗೆ ಬಹುಮಾನ ಹಂಚತಕ್ಕಂಥ ಕೆಲಸ ಮಾಡ್ತಾರೆ. ಪ್ರತಿ ಮನೆಯಲ್ಲಿಯೂ ಸುಮಾರು 30ಕ್ಕಿಂತ ಅಧಿಕ ಪುಸ್ತಕಗಳಿವೆ. ಅದರಲ್ಲಿ ಪಠ್ಯೇತರವಾಗಿರುವ ಸಾಮಾನ್ಯ ಜ್ಞಾನ, ರಾಷ್ಟ್ರೀಯ ನಾಯಕರ ಚರಿತ್ರೆ, ದೇಶದ ಬಗ್ಗೆ ತಿಳಿಯುವ ಪುಸ್ತಕಗಳಿವೆ. ಶಿಕ್ಷಕರ ಈ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತವಾಗಿದೆ. ತಮ್ಮ ಹೋಮ್ವರ್ಕ್ ಅನ್ನು ಮುಗಿಸಿ ಮನೆ ಕೆಲಸ ಮಾಡಿ ಉಳಿದ ಸಮಯವನ್ನ ಪುಸ್ತಕಕ್ಕೆ ಓದೋದಕ್ಕೆ ಇವತ್ತು ಅವರು ಬಳಕೆ ಮಾಡ್ತಿದ್ದಾರೆ. ಮಕ್ಕಳು ಪುಸ್ತಕ ಹಿಡ್ಕೊಂಡಿರ್ತಕ್ಕಂಥ ಒಂದು ಧನಾತ್ಮಕ ಬದಲಾವಣೆಯನ್ನು ಕಂಡ ಪಾಲಕರು ಕೂಡ, ಅಲ್ಲಿ ಓದ್ತಕ್ಕಂಥ ಪಾಲಕರು ಕೂಡ ಪುಸ್ತಕವನ್ನು ಓದುವ ಒಂದು ಅಭಿಯಾನಕ್ಕೆ ಅವರು ಸಾಕ್ಷೀಕರಿಸಿದ್ದಾರೆ. ಬಹುಶಃ ಈ ಥರದ ಮದ್ನಾಳ ಶಾಲೆಯಲ್ಲಿ ಆಗಿರತಕ್ಕಂಥ ಈ ಬೆಳವಣಿಗೆ ಇದು ಎಲ್ಲಾ ಶಾಲೆಗಳಿಗೆ ಹಬ್ಬಲಿ ಅಂತಕ್ಕಂಥ ಸದಾಶಯ. ಒಟ್ಟಾರೆ ಮೊಬೈಲ್ ಗೀಳು ಬಿಟ್ಟು ಮಕ್ಕಳು ಓದಿನತ್ತ ಚಿತ್ತ ನೆಟ್ಟಿದ್ದಾರೆ. ಇಂತಹ ಅಭಿಯಾನ ಊರೂರಲ್ಲೂ ಆಗ್ಬೇಕು ಅನ್ನೋದೇ ನಮ್ಮ ಆಶಯ. ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕೊಪ್ಪಳ.